ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಶುರು ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಒಂದು ಪುರಾತನವಾದಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಒಂದು ಪ್ರಸಿದ್ಧ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಮಠಕ್ಕೆ ಹೋಗೋಣ. ಆ ಮಠ ಯಾವುದು, ಅದು ಎಲ್ಲಿದೆ, ಹೇಗಿದೆ ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ತುಂಗಾ ನದಿಯ ದಡದಲ್ಲಿ ರೂಪುಗೊಂಡಿರುವಂತಹ ತೀರ್ಥಹಳ್ಳಿ ಪ್ರಕೃತಿ ಸೌಂದರ್ಯ ಸೇರಿದಂತೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಪರಂಪರೆ ಮತ್ತು ಐತಿಹಾಸಿಕ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಅವುಗಳಲ್ಲಿ ಒಂದಾದಂತಹ ಪುತ್ತಿಗೆ ಮಠದ ಬಗ್ಗೆ ಇಂದು ನಾವು ನೋಡಿ ತಿಳಿಯೋಣ. ಈ ಪುತ್ತಿಗೆ ಮಠವು ಅತ್ಯಂತ ಪ್ರಾಚೀನ ಮಠವಾಗಿದ್ದು, ಇದು ತೀರ್ಥಹಳ್ಳಿಯಲ್ಲಿ ಶಾಖೆಯನ್ನು ಹೊಂದಿರುವಂತಹ ಉಡುಪಿಗೆ ಸಂಬಂಧಪಟ್ಟಂತಹ ಮಠವೊಂದಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುರುವಳ್ಳಿ ಎಂಬ ಒಂದು ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಮಠವು ಅಂದಾಜಿನ ಪ್ರಕಾರ ಸರಿಸುಮಾರು 825 ವರ್ಷಕ್ಕೂ ಹೆಚ್ಚು ಪುರಾತನವಾದ ಮಠವಾಗಿದೆ. ಬಹಳ ವರ್ಷಗಳ ಹಿಂದೆ ಇದು ಮೈಸೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶವಾಗಿದ್ದು, ಸಮಯ ಕಳೆದಂತೆ ಇದು ಮೈಸೂರು ಒಡೆಯರಿಂದ ಪುತ್ತಿಗೆ ಮಠದ ಭುವನೇಂದ್ರ ತೀರ್ಥರಿಗೆ ದಾನವಾಗಿ ಬಂದ ಆಸ್ತಿ ಇದು ಎಂಬ ಮಾಹಿತಿ ದೊರೆತಿದೆ. ತೀರ್ಥಹಳ್ಳಿ ತುಂಗೆಯ ತಟದಲ್ಲಿ ನೆಲೆಗೊಂಡಂತಹ ಈ ಮಠಕ್ಕೆ ಸಂಬಂಧಿಸಿದಂತೆ ಇಲ್ಲಿ ವಿಠಲ ದೇವರು, ಮುಖ್ಯ ಪ್ರಾಣ ದೇವರು, ನಾಗ ಬ್ರಹ್ಮಾದಿ ದೇವರುಗಳು, ರಕ್ತೇಶ್ವರಿ ದೈವ ದೇವರುಗಳು ಹಾಗೂ ಭುವನೇಂದ್ರ ತೀರ್ಥರು ಮತ್ತು ರಾಜೇಂದ್ರ ತೀರ್ಥರ ಬೃಂದಾವನಗಳಿದ್ದು ಅವುಗಳಿಗೆ ಪೂಜೆ ಪುನಸ್ಕಾರ ನಡೆಯುತ್ತಿರುತ್ತದೆ. ಹಾಗೆ ಸಮೀಪದಲ್ಲೇ ಗೌರಿ ಶಂಕರ ದೇವಾಲಯವೂ ಸಹ ಇದೆ. ಈ ಮಠಕ್ಕೆ ಒಮ್ಮೆ ಟಿಪ್ಪು ಸುಲ್ತಾನರ ದಾಳಿಯೂ ಸಹ ಆಗಿದೆ ಎಂಬ ಸುದ್ದಿ ಇದ್ದು, ಹಾಗೂ ಈ ಮಠದ ಮುಖ್ಯ ದ್ವಾರದಲ್ಲಿ ದಾಳಿ ಸಂದರ್ಭದಲ್ಲಿ ಸಿಡಿಸಿದ ಗುಂಡಿನ ಅಚ್ಚುಗಳು ಸಹ ಕಾಣಬಹುದಾಗಿದೆ. ಸರಿಸುಮಾರು 36 ಗುಂಡುಗಳ ನಿಶಾನೆ ಈ ಮಠದ ಬಾಗಿಲ ಮೇಲೆ ನಾವು ಕಾಣಬಹುದಾಗಿದೆ. ವಿಶಾಲವಾದ ರಾಜಾಂಗಣವನ್ನು ಹೊಂದಿರುವ ಈ ಪುತ್ತಿಗೆ ಮಠವು ಒಂದು ರೀತಿಯ ವಿಶೇಷವೇ ಹೌದು. ಈ ಪುತ್ತಿಗೆ ಮಠದಲ್ಲಿ BS ಲಿಂಗದೇವರು ಅವರ ಒಂದು ಸಿನಿಮಾ, ನವರಸ ನಾಯಕ ಜಗ್ಗೇಶ್ ಅವರ ಮಠ ಸಿನಿಮಾ ಹಾಗೂ ಇನ್ನೂ ಮುಂತಾದ ಸಿನಿಮಾಗಳು ಚಿತ್ರೀಕರಣಗೊಂಡಿವೆ. ಈ ಮಠದಲ್ಲಿ ಹಲವಾರು ಮದುವೆಗಳು, ಅಪಾರ ಕಾರ್ಯಗಳು ಮುಂತಾದ ಹಲವು ಕಾರ್ಯಕ್ರಮಗಳು ನಡೆದಿವೆ. ಈ ಮಠವೊಂದು ಮಲೆನಾಡಿನ ಶುಭ್ರ ಪ್ರಕೃತಿಯ ನಡುವೆ ಬೆರೆತಂತಹ ಅದ್ಭುತವೇ ಹೌದು. ನೋಡೋದ್ರಲ್ಲ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಪುತ್ತಿಗೆ ಮಠದ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಹಾಗಾದ್ರೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.